ಸರ್ ಭಿಕ್ಷೆ ಕೊಡಿ ಸರ್. ಸರ್ ಎಷ್ಟಿದೆಯೋ ಅಷ್ಟು ಕೊಡಿ ಸರ್. ದೇವಸ್ಥಾನದೊಳಗೆ ಭಿಕ್ಷೆ ಬಿಡಕ್ಕೆ ಬಂದ್ಬಿಟ್ರಾ? ಓ ಯಾವ ಕೊಡಲ್ಲ. ಸುಮ್ಮನೆ ಹೊರಗೆ ನಿಂತ್ಕೊಂಡ್ರೆ ಎಲ್ಲರೂ ನನ್ನ ಹತ್ರನೇ ಬಂದು ಮಾಮೂಲಿ ಕೊಟ್ಟು ಹೋಗ್ತಿದ್ರು. ಅಂತವನ್ ಕೈಯೆಲ್ಲ ತಿರ್ಪೆ ಎತ್ತಾಗ ಮಾಡ್ಬಿಟ್ಟಿಯಲ್ಲೇ. ಅಣ್ಣ ಬೇಜಾರು ಮಾಡ್ಕೋಬೇಡ, ಮುಂದೆ ಬೇರೆ ಯಾರಾದ್ರೂ ಸಿಗ್ತಾರೆ. $330. ಅಯ್ಯೋಯ್ಯೋ, ಎಣಿಸ್ತಿರೋದು ನಾನು. ಆಗಿರೋದು 220 ಅಲ್ಲ 220 230. ಮಧ್ಯದಲ್ಲಿ ಯಾರೋ ಬಂದ್ಬಿಟ್ರು, ಲೆಕ್ಕ ಎಲ್ಲ ತಪ್ಪೋಯ್ತು. ಮೊದ್ಲಿಂದ ಶುರು ಮಾಡಿ. ಅತ್ತೆ ಮೊದ್ಲಿಂದನಾ? ಮತ್ತೆ ಮೊದ್ಲಿಂದ ಮಾಡಿದ್ರೆ ಪಾಪ ಅಣ್ಣನ ಪರಿಸ್ಥಿತಿ. ಅಯ್ಯೋ ಸರು, ಇದು ದೇವ್ರ ವಿಷಯ. ಸುಸ್ತಾದ್ರೂ ಪರವಾಗಿಲ್ಲ, ಲೆಕ್ಕ ಮಾತ್ರ ತಪ್ಪಬಾರ್ದು. ಆಚಾರ ಮತ್ತೆ ಲೆಕ್ಕಾಚಾರ ಕರೆಕ್ಟ್ ಆಗಿರ್ಬೇಕು. ದೇವವ್ರೆ, ನೀವು ಮೊದ್ಲಿಂದ ಶುರು ಮಾಡಿ. 1 2 ನಾನು ಅಬ್ಸರ್ವ್ ಮಾಡಿದ್ದೀನಿ. ಬಟ್ ಇದು ಫೋನಲ್ಲಿ ಡಿಸ್ಕಸ್ ಮಾಡುವಂಥ ವಿಚಾರ ಅಲ್ಲ. ಪರ್ಸನಲ್ ಸಿಕ್ಬಿಟ್ಟು ಆಮೇಲೆ ಡಿಸ್ಕಸ್ ಮಾಡೋಣ. ಅಲ್ಲಿ ತನಕ ಈ ವಿಷಯನ ಹೋಲ್ಡಲ್ಲಿ ಇರ್ತೀವಿ. ಓಕೆ. ನಿಂಗೆ ಗೊತ್ತು ನಾನು ಎಂತ ಒಳ್ಳೆ ಹುಡುಗಿ ಅಂತ. ನಾನು ಜಾಸ್ತಿ ಏನೂ ಆಸೆ ಇಲ್ಲ. ನನ್ನ ರಿಕ್ವೆಸ್ಟು ಒಂದೇ ಒಂದು, ನನ್ನ ತಂಗಿನ ಮದುವೆ ಆಗೋ ಹುಡುಗ ಚೆನ್ನಾಗಿರ್ಬೇಕು. ಅವಳನ್ನ ಖುಷಿಯಾಗಿ ನೋಡ್ಕೋಬೇಕು. ಅವಳ ಲೈಫು ನನ್ನ ಥರ ಆಗಬಾರ್ದು. ನೀನು ಅಷ್ಟೇ, ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊ. ಇದಿಷ್ಟು ನನ್ನ ರಿಕ್ವೆಸ್ಟು. ನೀನು ಕೇಳಿಸ್ಕೊಂಡಿದ್ಯಾ ತಾನೆ? ಒಂದು ವಾರ ನಾ ಸಿನಿಮಾ ಸ್ಟೈಲಲ್ಲಿ ತಥಾಸ್ತು ಅಂತ ಹೇಳು ದೇವ್ರೆ. ಬಡ್ ಜೀವ ಹೇಗೋ ಬದುಕೋತೀನಿ. ಅಲ್ಲಮ್ಮ, ಎಲ್ಲ ಭಕ್ತಾದಿಗಳು ಭಕ್ತಿಗಿಂತ ದೇವಸ್ಥಾನಕ್ಕೆ ಬೈಕೆ ಬರ್ತಾರೆ. ಆದ್ರೆ ನೀನು ದೇವ್ರ ಹತ್ರ ಸ್ನೇಹಿತೆ ತರ ಮಾತಾಡ್ತಾ ಇದೀಯಲ್ಲ. ಹ್ಞೂ, ನಾನು ಮತ್ತೆ ದೇವ್ರು ತುಂಬಾ ವರ್ಷದಿಂದ ಫ್ರೆಂಡ್ಸು. ನಾನು ಏನ್ ಕೇಳಿದ್ರು ಅವ್ರು ಕೊಡ್ತಾರೆ. ಇವತ್ ನಾನು ಬೇಡ್ಕೊಂಡಿರೋದ್ನ ದೇವ್ರು ಈಡೇರಿಸ್ತಾರಲ್ಲ ಪುರೋಹಿತ್ರೆ. ನೋಡಮ್ಮ, ಎಷ್ಟೆಷ್ಟೋ ಬೇಡಿಕೆಗಳು ಬರುತ್ತೆ. ಕೆಲವು ಬೇಡಿಕೆಗಳು ಈಡೇರುತ್ತೆ, ಕೆಲವು ಬೇಡಿಕೆಗಳು ಈಡೇರಲ್ಲ. ಈಡೇರದೇ ಇರೋ ಬೇಡಿಕೆಗಳನ್ನ ವ್ರತಗಳನ್ನ ಮಾಡಿ ಈಡೇರಿಸ್ಕೊಳ್ತಾರೆ. ನಾನು ವ್ರತ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ನಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು ಅಷ್ಟೇ. ನಮ್ಮಪ್ಪ ನಮ್ಮಮ್ಮ ನನ್ನ ತಂಗಿ ಎಲ್ಲರೂ ಖುಷಿಯಾಗಿರ್ಬೇಕು. ಒಂದು ವ್ರತ ಇದೆ ತಾಯಿ, ಅದನ್ನ ಯಾರಿಗೂ ನಾನು ಸುಲಭವಾಗಿ ಹೇಳಲ್ಲ. ಅದರಲ್ಲೂ ಯಾಕೆ ಅಂತ ಹೇಳ್ತೀನಿ. ಆ ವ್ರತನ ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಒಂದು ವಿಶೇಷವಾದ ದಿನ ಇದೆ. ಅದು ಪ್ರತಿ 12 ವರ್ಷಕ್ಕೊಂದಿನ ಬರುತ್ತಮ್ಮ. ನಿನ್ನ ಪುಣ್ಯಕ್ಕೆ ಆ ದಿನ ಇವತ್ತೇ ಬಂದಿದೆ. ಎಷ್ಟೋ ಜನ ಆ ವ್ರತನ ಕೇಳಿ ಮಾಡಕ್ಕಾಗ್ದಿರಾ ಓಡೋಗಿರೋ ಉದಾಹರಣೆನೂ ಇದೆ ಅಮ್ಮ. ನಾನೇನು ಹೆದರ್ಕೊಳ್ಳೋದಿಲ್ಲ. ಅದೇನೇ ಇದ್ರು ನಾನು ಮಾಡ್ತೀನಿ. ಒಟ್ನಲ್ಲಿ ನಾ ಅನ್ಕೊಂಡಿದ್ದು ಈಡೇರ್ಬೇಕಷ್ಟೆ. ಇದು ಹೆಣ್ಮಕ್ಳು ಮಾಡೋ ವ್ರತ ಅಲ್ಲಮ್ಮ. ನಿಮ್ಮಲ್ಲಿ ಯಾರನ್ನ ಅಣ್ಣ ತಮ್ಮದ್ರಿದ್ರೆ ಅವ್ರು ಮಾಡೋ ವ್ರತ ಇದು. ನಮ್ಮ ಮನೇಲಿ ಯಾರು ಗಂಡ್ಮಗ ಇಲ್ಲ. ಆದ್ರೆ ನಾನೇ ಗಂಡ್ಮಗ ತರ. ಅದೇನೇ ಇದ್ರು ನನಗೆ ಹೇಳಿ, ನಾನ್ ಮಾಡ್ತೀನಿ.
ಕೆಲವು ವ್ರತನ ಮನೆ ಗಂಡ್ಮಕ್ಳೇ ಮಾಡಬೇಕು. ಯಾಕೆ ಅಂದ್ರೆ ಅದು ಸಾಮಾನ್ಯವಾದ ವ್ರತ ಅಲ್ಲ. ಅಂಥದ್ದೇನಿದೆ ಆ ವ್ರತದಲ್ಲಿ? ನಮ್ಮ ಮನೇಲಿ ಗಂಡ್ ಮಗ ಇಲ್ಲ ಅಂದ್ರೆ ನಮ್ಮ ಮನೆಯವ್ರಿಗೆ ಒಳ್ಳೇದೇ ಆಗಲ್ವಾ? ಏನ್ ದೇವ್ರೆ ನೀನು, ಕೇಳಿದ್ ಒಂದ್ ವರ ಅದನ್ನು ಕೊಡಲ್ವಾ? ನಾನು ಏನ್ ಮಾಡ್ಲಿ ಈಗ? ನಾನು ಹೆಣ್ಣಾಗಿ ಇದನ್ನೆಲ್ಲ ಅನುಭವಿಸೋ ಬದಲು ಗಂಡಾಗಿ ಹುಟ್ಬೇಕಿತ್ತು. ಆಗ್ಲಾದ್ರೂ ಅಪ್ಪ ಅಮ್ಮ ಚುಕ್ಕಿನ ಚೆನ್ನಾಗಿ ನೋಡ್ಕೋಬೋದಾಗಿತ್ತು. ಈ ವ್ರತನ ಪೂರೈಸ್ಬೋದಿತ್ತು. ಇಷ್ಟೆಲ್ಲ ನೊಂದ್ಕೊಳ್ಳೋದೇನು ಬೇಕಾಗಿಲ್ಲಮ್ಮ. ನಿನಗೆ ಮದುವೆ ಆಗಿದೆ ಅಲ್ವಾ? ಗಂಡು ಮಕ್ಕಳು ಇಲ್ಲದ ಮನೆಯಲ್ಲಿ ಅಳಿಯಾನೆ ಮಗ ನಿಮ್ಮ ಯಜಮಾನ್ರ ಕೈಯಲ್ಲಿ ಮಾಡಿಸ್ಬೋದಲ್ಲ? ಅಯ್ಯೋ, ಇದೆಲ್ಲ ಕನ್ಸಿನ ಮಾತು ಗುರುಗಳೇ. ಅವ್ರು ಇದನ್ನೆಲ್ಲ ಮಾಡ್ತಾರೆ ಅನ್ನೋದೇ ದೊಡ್ಡ ಕನ್ಸು. ಹೋಗ್ಲಿ ಬಿಡಿ, ನೀವು ಮಂಗಳಾರತಿಗೆ ರೆಡಿ ಮಾಡ್ಕೊಳ್ಳಿ. ನಿಧಾನ ಅಣ್ಣ, ನಿಧಾನ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ನೋಡು, ಇಲ್ಲೇ ಇದೆ, ಇಲ್ಲೇ ಇದೆ. ನಿಧಾನ. ಅಯ್ಯೋ, ಹುಷಾರು. ಹಾಕಣ್ಣ. ಹಾಕ್ತೀನಿ ಸರು, ಸರಿಯಾಗಿ ಹಾಕ್ತೀನಿ. ಈ ಸಲ ಹಾಕೋ ಗಾಳಕ್ಕೆ ಲೀಲ ವಿಲ ವಿಲ ಒತ್ತಾಡಬೇಕು. ಏಜೆ ನನ್ನ ಮುಷ್ಟಿಗೆ ಸಿಕ್ಕಾಕೋಬೇಕು. ಅಣ್ಣ ಹುಷಾರು. ಯಾವತ್ತೂ ಇಂಥ ಅವಮಾನ ಅನುಭವಿಸಿರ್ಲಿಲ್ಲ. ಆದರೆ ಇಲ್ಲಿ ಇಲ್ಲ ಏಜೆಯಿಂದ ಇವತ್ತಿಷ್ಟೆಲ್ಲ ಆಗಿದೆ. ಪವಿತ್ರ ನನ್ನ ಕೈಯಾರೆ ಸಾಯ್ಬೇಕು. ಲೀಲಾ ಏಜೆ ಕತೆ ನಾನೇ ಚೇಂಜ್ ಮಾಡಬೇಕು. ಅಣ್ಣ, ವ್ರತ ಎಲ್ಲ ಮುಗ್ದಿದೆ. ನೀನ್ ಇಲ್ಲೇ ಕುತ್ಕೊಂಡು ಸುಧಾರಿಸ್ಕೊ, ನಾನು ಬರ್ತೀನಿ. ಏಜೆ ಫೋನಲ್ಲಿ ಮಾತಾಡ್ಕೊಂತ ಎಲ್ಲಿ ಹೋದ್ರು? ಕಾಣಿಸ್ತಾನೆ ಇಲ್ವಲ್ಲ. ದೇವ್, ಏಜೆನ ಎಲ್ಲಾದ್ರೂ ನೋಡಿದ್ರಾ? ನಾನು ಭಕ್ತಿಯಿಂದ ದೇವ್ರಿಗೆ ಬೇಡ್ಕೊಂಡು ಕೂತಿದ್ದೀನಿ. ನನಗೆಲ್ಲೂ ಕಾಣಿಸ್ಲಿಲ್ಲ. ನಾನೇನು ಏಜೆ ಬಾಡಿ ಗಾರ್ಡ 24 ಗಂಟೆ ಜೊತೆಲಿ ನೋಡ್ಕೊಳ್ಳೋದಿಕ್ಕೆ? ಏನು ವ್ರತ ಮಾಡಿಸ್ದೆ ಅಂತ ಹರ್ಟ್ ಆಯ್ತಾ? ನಿಮಗೆ ಹರ್ಟ್ ಆಗ್ಲಿ ಅಂತಾನೋ ಅಥವಾ ಚುಕ್ಕಿ ವಿಷಯದಲ್ಲಿ ನೀವು ತಪ್ಪು ಮಾಡಿದಿರ ಅಂತ ನಿಮ್ಮ ಮೇಲೆ ಸೇಡ್ ತೀರ್ಸ್ಕೊಳಕ್ಕಂತನೋ ಇಷ್ಟೆಲ್ಲ ಮಾಡಿಲ್ಲ. ಪವಿತ್ರ ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಏಜೆ ಇಷ್ಟೆಲ್ಲ ಮಾಡಿದ್ದು. ಬೇರೆ ಇನ್ಯಾವ ಉದ್ದೇಶನೂ ಇರಲಿಲ್ಲ. ಗೊತ್ತು ಕಣೆ, ನೀನು ಆ ಏಜೆ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೆಲ್ಲ ಹಾಗೆ ಹೇಳಿದೆ? ನಾನು ಒಳ್ಳೇದಾಗ್ಲಿ ಅಂತ ತಾನೇ ಮಾಡಿದ್ದು. ಸರಿ, ಮಂಗಳಾರತಿಗೆಲ್ಲ ರೆಡಿ ಆಗಿದೆ. ಪೂಜೆ ಮಾಡಿದ್ರೆ ವ್ರತ ಕಂಪ್ಲೀಟ್ ಆಗುತ್ತೆ. ಅತ್ತೆ ಅತ್ತೆ ಅತ್ತೆ, ಒಂದ್ ನಿಮಿಷ ಅಲ್ಲಿ ಬನ್ನಿ. ಯಾಕೆ ಸರು, ಏನಾಯ್ತು? ಬನ್ನಿ ಅತ್ತೆ. ಈಗ ಮನಸ್ಸಿನಲ್ಲಿ ಭಕ್ತಿಯಿಂದ ಬೇಡ್ಕೊಂಡು ಯಾರಿಗೆ ಶ್ರೇಯಸ್ಸು ವೃದ್ಧಿ ಆಗಬೇಕೋ ಹಾಗೂ ಭಗವಂತನ ಕೃಪೆ ಬೇಕೋ ಅವ್ರನ್ನ ಸ್ಮರಿಸ್ಕೊಂಡು ಏನು ಭಯ ಪಡ್ತೀರಾ, ಈ ಮಡಿಕೆ ಒಳಗೆ ಕೈ ಹಾಕಿ ಕೆಳಗಡೆ ಇರೋ ಅನ್ನ ತೆಗೆದು ಈ ಎಲೆ ಮೇಲೆ ಹಾಕಿಪ್ಪ. ಏಜೆ, ಏನಿದು? ಏನ್ ಮಾಡ್ತಿದ್ದೀರಾ? ಒಂದ್ ನಿಮಿಷ ಅಮ್ಮ, ಇನ್ನೇನೆಲ್ಲ ಮುಗ್ದೋಗುತ್ತೆ.